ಧರ್ಮಸ್ಥಳದಲ್ಲಿ ಅಗೆದ ಪ್ರತಿ ಸ್ಪಾಟ್ನ ಮಧ್ಯಂತರ ವರದಿ ಸಿದ್ಧವಾಗಿದೆ. ಇದುವರೆಗೆ ಆಗಿರುವಂತಹ ಪ್ರತಿ ಸ್ಪಾಟ್ನ ಮಧ್ಯಂತರ ವರದಿ ಸಿದ್ಧವಾಗಿದೆ. ಉತ್ಖನನದ ಮಧ್ಯೆನೇ ವರದಿಯನ್ನ ಕೂಡ ಸಿದ್ಧಪಡಿಸಿರ್ತಾರೆ ಎಸ್ಐಟಿ ಅಧಿಕಾರಿಗಳು. ಅನಾಮಿಗ ಸೂಚಿಸಿರುವಂತಹ ಜಾಗದಲ್ಲಿ ಅಗೆದಿದ್ದಾರೆ. ಆ ಜಾಗಗಳನ್ನ ವರದಿ ಕೂಡ ತಯಾರಿಸಿದ್ದಾರೆ. ಆ ಜಾಗಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳನ್ನ ಕೋರ್ಟ್ಗೆ ಸಲ್ಲಿಸೋದಕ್ಕೆ ಎಲ್ಲಾ ರೀತಿಯಾಗಿಯೂ ಕೂಡ ಸಿದ್ಧವಾಗಿದೆ. ಇದುವರೆಗೆ ಆಗದಿದ್ದಾರಲ್ಲ ಪ್ರತಿ ಪಾಯಿಂಟ್ಗಳು, ಆ ಪಾಯಿಂಟ್ಗೆ ಸಂಬಂಧಪಟ್ಟಂತ ಮಧ್ಯಂತರ ವರದಿ ಕೂಡ ಇದಾಗಲೇ ತಯಾರಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಉತ್ಖನನದ ನಡುವೆನೆ ಈ ರೀತಿಯಾಗಿ ಕೋರ್ಟ್ಗೆ ಸಲ್ಲಿಸಬೇಕಾದಂತ ದಾಖಲೆಗಳನ್ನ ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಏನಿದೆ ಹಾಗಿದ್ರೆ ಎಸ್ಐಟಿ ಮಧ್ಯಂತರ ವರದಿಯ ಮುಖ್ಯಾಂಶ ಟಿವಿ9ಗೆ ಲಭ್ಯವಾಗಿದೆ. ಸ್ಪಾಟ್ 1 ರಿಂದ 16ರವರೆಗಿನ ಅಗೆತದ ಪ್ರಕ್ರಿಯೆಗಳ ವರದಿ ಇದೆ. ಗುಂಡಿ ಅಗೆದಿರುವಂತ ಆಳ, ಅಗಲ, ಭೌಗೋಳಿಕ ಪರಿಸ್ಥಿತಿಯ ವರದಿ ಇದಾಗಿದೆ. ಜೊತೆಗೆ ಅವಶೇಷ ಸಿಗದಂತಹ ಸ್ಪಾಟ್, ಸಿಕ್ಕಂತಹ ಎಲ್ಲ ಉತ್ಖನನ ಜಾಗಗಳ ರಿಪೋರ್ಟ್ ಇದೆ. ಅನಾಮಿಕ ಹೇಳಿದಂತೆ ಅಗೆದು ಆತನ ಒಪ್ಪಿಗೆಯನ್ನ ಪಡೆದೇ ಮುಚ್ಚಿದ್ದೀವಿ ಅನ್ನೋದು ಕೂಡ ಈ ವರದಿಯಲ್ಲಿದೆ. ಎಸ್ಐಟಿ ಅಧಿಕಾರಿಗಳು ಎಲ್ಲವನ್ನೂ ಕೂಡ ಸಿದ್ಧಪಡಿಸಿದ್ದಾರೆ. ಸರ್ಕಾರಕ್ಕೂ ಎಸ್ಐಟಿ ಮುಖ್ಯಸ್ಥರಿಂದ ಮಧ್ಯಂತರ ವರದಿ ಸಲ್ಲಿಕೆ ಆಗುತ್ತೆ. ಕೋರ್ಟ್ಗೆ ಸಂಬಂಧಪಟ್ಟಂತ ದಾಖಲೆಗಳು ಕೂಡ ಸಿದ್ಧವಾಗಿದೆ. ಜೊತೆಗೆ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರುವಂತಹ ವರದಿ, ಮಧ್ಯಂತರ ವರದಿಯನ್ನ ಕೂಡ ಸಲ್ಲಿಕೆ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೇನಿದೆ ಅನ್ನೋದರ ವಿವರಗಳು ಕೂಡ ಸಿಗ್ತಾ ಇದೆ. ಎಷ್ಟು ಅಡಿ ಗುಂಡಿಯನ್ನ ಅಗೆದಿದ್ದಾರೆ, ಅದು ಆಳ ಎಷ್ಟು, ಅಗಲ ಎಷ್ಟು, ಜೊತೆಗೆ ಭೌಗೋಳಿಕ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಆಗ್ಲೇ ಹೇಳಿದಾಗ ಎಷ್ಟು ವರ್ಷಗಳ ಹಿಂದಿನದ್ದಾಗಿರೋದ್ರಿಂದ ಅದಾದ ನಂತರ ಅಲ್ಲಾಗಿರುವಂತಹ ಪ್ರಾಕೃತಿಕ ಬದಲಾವಣೆಗಳು, ಅದ್ರ ಬಗ್ಗೆ ದೂರುದಾರನ ಹೇಳಿಕೆ, ಇದೆಲ್ಲವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ.